ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅಣ್ಣಯ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಪಾರು ತನ್ನ ಪ್ರೀತಿಯನ್ನು ಶಿವು ಹತ್ರ ಹೇಳ್ಕೊಂಡೇ ಬಿಡ್ತಾಳೆ. ನಾನು ನಿನಗೆ ಒಳ್ಳೆ ಹೆಂಡತಿಯಾಗಿ, ನಿನ್ನ ಮಕ್ಕಳಿಗೆ ಒಳ್ಳೆ ತಾಯಿಯಾಗಿ, ಹಾಗೆ ನಿನ್ನ ತಂಗಿಯರಿಗೆ ಒಳ್ಳೆ ನಾದಿನಿಯಾಗಿ ನಿನ್ನ ಜೊತೆ ಜೀವನವನ್ನು ನಡೆಸ್ತೀನಿ ಮಾವ. ನೀನು ಒಂದೇ ಮಾತಲ್ಲಿ ಹೇಳು, ನಾನು ನಿನಗೆ ಇಷ್ಟ ಇದ್ದರೆ ನಿನ್ನ ಜೊತೆ ಸಂಸಾರ ಮಾಡ್ತೀನಿ, ಇಲ್ಲ ಅಂದರೆ ನಾನು ಹೀಗೆ ಇದ್ಬಿಡ್ತೀನಿ ಮಾವ ಅಂತ ಇತ್ತ ಪಾರ್ವತಿ ಹೇಳ್ತಾಳೆ. ಅದನ್ನು ಕೇಳಿದಂಥ ಶಿವುಗೆ ಶಾಕ್ ಆಗುತ್ತೆ. ಏನು ಪಾರು, ಏನು ಮಾತಾಡ್ತಾ ಇದೆಯಾ ಅಂತ ಇತ್ತ ಶಿವು ಶಾಕ್ ಆಗ್ತಾನೆ. ಅದನ್ನು ಕೇಳಿ ಶಿವು ಶಾಕ್ ಆಗಿ ತುಂಬಾ ಖುಷಿಯಿಂದ ಕುಪ್ಪಳಿಸಿ ಕುಣಿದಾಡ್ತಾ ಇರ್ತಾನೆ. ಆದರೂ ಕೂಡ ಪಾರ್ವತಿ ಹೇಳಿದ್ದು ಶಿವುಗೆ ಶಾಕ್ ಆಗುತ್ತೆ. ಅಲ್ಲ ಪಾರು, ನಾನು ಇಷ್ಟಪಡ್ತಿದ್ದಂತಹ ಹೆಣ್ಣು ನನ್ನನ್ನು ಇಷ್ಟಪಡ್ತಿದೆ ಅಂತ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನು ಯಾವುದೂ ಇಲ್ಲ. ನೀನು ನನ್ನ ಜೊತೆ ಇರ್ತೀನಿ, ನಾನು ಏನು ಬೇಕಾದರೂ ಮಾಡ್ತೀನಿ ಪಾರು ಅಂತ ಹಿಂದೆ ತಿರುಗಿ ನೋಡೋ ಅಷ್ಟರಲ್ಲಿ ಅಲ್ಲಿ ಪಾರ್ವತಿ ಇರೋದಿಲ್ಲ. ಪಾರ್ವತಿ ಇಲ್ಲದೆ ಇರೋದನ್ನು ನೋಡಿ ಶಿವುಗೆ ಶಾಕ್ ಆಗಿ ಪಾರ್ವತಿಯನ್ನು ಇಡೀ ಊರಿನಲ್ಲೆಲ್ಲ ಹುಡುಕಿರ್ತಾನೆ. ಈ ಊರಿನಲ್ಲೆಲ್ಲ ಹುಡುಕಿದ್ರೂ ಕೂಡ ಪಾರ್ವತಿ ಸಿಗೋದಿಲ್ಲ. ಆದರೆ ಪಾರ್ವತಿಯನ್ನು ಪ್ಲ್ಯಾನ್ ಮಾಡಿಬಿಟ್ಟು ಪರಶು ಗ್ಯಾಂಗ್ ಎಲ್ಲ ಕೂಡ ಸೇರಿ ಪಾರ್ವತಿನ ಕಿಡ್ನಾಪ್ ಮಾಡೋ ಹಾಗೆ ನಾಟಕ ಆಡಿ ಮತ್ತೆ ಪಾರ್ವತಿಯನ್ನು ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಅಲ್ಲಿಂದ ಪಾರ್ವತಿ ಪೊಲೀಸ್ ಸ್ಟೇಷನ್ ಒಳಗಡೆ ಓಡಿ ಹೋಗಿ, ಅಲ್ಲ ಸರ್, ನನ್ನನ್ನು ಯಾರೋ ಕಿಡ್ನಾಪ್ ಮಾಡ್ತಿದ್ದಾರೆ ಅಂತ ಎಲ್ಲರ ಹತ್ರ ಹೇಳ್ತಾಳೆ. ಆದರೂ ಕೂಡ ಯಾರೂ ಕೇಳೋದಿಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಇನ್ಸ್ಪೆಕ್ಟರ್ ಬರ್ತಾರೆ. ಇನ್ಸ್ಪೆಕ್ಟರ್ ಬಂದುಬಿಟ್ಟು ಏನಾಯಿತು ಅಂತ ಕೇಳ್ತಾರೆ. ಆಗ ಪಾರ್ವತಿ ಅದು ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಾಳೆ. ಆಗ ಓ ಹೌದಾ, ಯಾರು ನೋಡೋಣ ಬನ್ನಿ ಅಂತ ಅಂದಾಗ ಹಾಂ ಬನ್ನಿ ತೋರಿಸ್ತೀನಿ ಅಂತ ಪಾರ್ವತಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪಾರ್ವತಿನ ಜೈಲಿನೊಳಗಡೆ ಕೂಡಾಕ್ಬಿಡ್ತಾರೆ. ಅದನ್ನು ನೋಡಿ ಸರ್, ಇದು ಅನ್ಯಾಯ ಅಂತ ಪಾರ್ವತಿ ಕಿರಿಸ್ತಾಳೆ. ಅದನ್ನು ಯಾರೂ ಕೇಳಿಸ್ಕೊಳ್ದೇನೆ ಇತ್ತ ಪಾರ್ವತಿನೇ ಜೈಲೊಳಗಡೆ ಹಾಕ್ತಾರೆ. ಇತ್ತ ಶಿವು ಎಲ್ಲ ಕಡೆ ಹುಡುಕ್ತಾನೆ. ಎಲ್ಲ ಕಡೆ ಹುಡುಕುವಷ್ಟರಲ್ಲಿ ಅಲ್ಲಿ ಪಾರ್ವತಿಯ ಮೊಬೈಲಿಂದ ಶಿವುಗೆ ಫೋನ್ ಹೋಗುತ್ತೆ. ಆಗ ಪಾರು ಅಂತ ಅಂದಾಗ ಪಾರ್ವತಿ ಜೋರಾಗಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಏನಾಯಿತು ಪಾರು ಅಂತ ಕೇಳಿದಾಗ ಈ ಕಡೆ ಪಾರ್ವತಿ ಹತ್ಕೊಂಡು ನಾನು ಪಾಳ್ಯ ಪೊಲೀಸ್ ಸ್ಟೇಷನಲ್ಲಿದ್ದೀನಿ ಅಂತ ಹೇಳ್ತಾಳೆ. ಅದನ್ನು ಹೇಳ್ಬಿಟ್ಟು ಕಟ್ ಮಾಡ್ತಾಳೆ. ಅಲ್ಲಿಗೆ ಬಂದು ಶಿವು ಬರ್ತಾನೆ. ಶಿವು ಬಂದು ನೋಡಿ, ನನ್ನ ಹೆಂಡ್ತಿ ಏನು ತಪ್ಪು ಮಾಡಿಲ್ಲ, ಅವಳು ತುಂಬ ಒಳ್ಳೆಯವಳು, ಅವಳನ್ನ ಬಿಟ್ಬಿಡಿ, ನೀವು ಯಾರೋ ಬೇರೆಯವ್ರನ್ನ ಕರ್ಕೊಂಬರಕೋಗಿ ಇವಳನ್ನ ಕರ್ಕೊಂಡು ಬಂದಿದ್ದೀರಾ ಅಂತ ಈ ಕಡೆ ಶಿವು ಗೋಳಾಡ್ತಾ ಇರ್ತಾನೆ. ಅದನ್ನು ನೋಡಿಬಿಟ್ಟು ಪರಶು ಗೆಳೆಯರು ಮಜಾ ತಗೊಳ್ತಾ ಇರ್ತಾರೆ. ಆಗ ಶಿವುಗೆ ಅಯ್ಯೋ, ಎಷ್ಟು ಕೇಳಿದ್ರು ಬಿಡ್ತಾ ಇಲ್ವಲ್ಲ ಇವರು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ಸ್ಪೆಕ್ಟರ್ ನೋಡಿ ಸರ್, ಅವರೇ ಕಂಪ್ಲೇಂಟ್ ಕೊಟ್ಟಿರೋದು, ಅವರು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರೆ ನಾನು ಇವ್ರನ್ನ ಬಿಡ್ತೀನಿ ಅಂದಾಗ ಸರ್ ದಯವಿಟ್ಟು ನನ್ನ ಹೆಂಡ್ತಿನ ಬಿಟ್ಬಿಡಿ ಅಂತ ಇತ್ತ ಕಂಪ್ಲೇಂಟ್ ಕೊಟ್ಟವನ ಹತ್ರ ಹೋಗಿ ಕೇಳಿದಾಗ ಸರಿ ಆಯಿತು, ನಾನು ಅವಳನ್ನು ಬಿಟ್ಬಿಡ್ತೀನಿ, ನೀನು ಒಂದು ಬಿಡಬೇಕಲ್ಲ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ. ಆಗ ಏನು ಅರ್ಥ ಆಗಲಿಲ್ಲ ಅಂದಾಗ ನಿನ್ನ ಹೆಂಡ್ತಿ ಸುಂದರವಾಗಿದ್ದಾಳೆ ಅಂತ ಹೇಳ್ತಾರೆ. ಆಗ ಶಿವುಗೆ ಕೋಪ ಬಂದು ಎಲ್ಲರನ್ನ ಹೊಡೆದು ಉಡಾಯಿಸ್ಬಿಡ್ತಾನೆ. ಅದನ್ನು ನೋಡಿ ಪಾರ್ವತಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆಯೇ ಅಲ್ಲಿಗೆ ಇನ್ನೇನು ಇನ್ಸ್ಪೆಕ್ಟರ್ಗೆ ಹೊಡೆಯೋ ಅಷ್ಟರಲ್ಲಿ ಅಲ್ಲಿಗೆ ವೀರಭದ್ರಯ್ಯ ಬಂದು ತಡಿತಾನೆ. ಏನು ಮಾಡ್ತಾ ಇದೆಯಾ ಶಿವು ಅಂದಾಗ ಮಾವ, ನಾನು ಪಾರುನ ತುಂಬ ಪ್ರೀತಿಸ್ತೀನಿ, ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ, ಇವರು ಪಾರುನ ಹೇಳ್ಕೊಬಂದು ಹಿಂಸೆ ಕೊಡ್ತಿದ್ದಾರೆ ಮಾವ ಅಂತ ಹೇಳಿದಾಗ ಛತ್ರಿ ಅಂತಾನೆ. ಆಗ ಅವ್ರು ಹೋಗ್ಬಿಟ್ಟು ಪಾರ್ವತಿನ ಬಿಡಿಸ್ತಾರೆ. ಪಾರ್ವತಿ ಓಡಿ ಬಂದು ಶಿವನ್ನ ತಪ್ಪಿಕೊಂಡು ಮುತ್ತು ಕೊಟ್ಟೇ ಬಿಡ್ತಾಳೆ. ಎಲ್ಲರ ಮುಂದೆ ಮುತ್ತನ್ನು ಕೊಟ್ಟಿದ್ದು ನೋಡಿ ವೀರಭದ್ರಯ್ಯ ಹಾಗೆ ವೀರಭದ್ರಯ್ಯನ ಗ್ಯಾಂಗ್ ಅವರಿಗೆ ತುಂಬಾ ಶಾಕ್ ಆಗುತ್ತೆ. ಹಾಗೆ ಪರಶುವು ಕೂಡ ಶಾಕ್ ಆಗುತ್ತೆ. ಇತ್ತ ಶಿವು ಮತ್ತು ಪಾರ್ವತಿ ಮನೆಗೆ ಬರ್ತಾರೆ. ಮನೆಗೆ ಬಂದು ಕೇಳಿದಾಗ ಅಕ್ಕ ತಂಗಿಯರೆಲ್ಲ ಕೇಳ್ತಾರೆ. ಆಗ ಏನೂ ಆಗಿಲ್ಲ ಅಂತ ಹೇಳಿ ಈ ಕಡೆ ಶಿವು ಮತ್ತು ಪಾರ್ವತಿ ಆ ವಿಷಯವನ್ನು ಮುಚ್ಚಿಡ್ತಾರೆ. ನಂತರ ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗಿ ಶಿವು ಮತ್ತು ಪಾರ್ವತಿ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಆಗ ಪಾರು ಶಿವುನ ತಪ್ಪಿಕೊಂಡು ಮಾವ, ನನ್ನನ್ನು ನೀನು ಎಷ್ಟು ಪ್ರೀತಿಸ್ತೀಯ ಅಂದಾಗ ಶಿವು ನಾನು ನಿನ್ನ ಶಾನೆ ಪ್ರೀತಿಸ್ತೀನಿ ಅಂತ ಈ ಕಡೆ ಶಿವು ಪಾರ್ವತಿಗೆ ಹೇಳ್ತಾನೆ. ಆಗ ಪಾರ್ವತಿ ಅದು ಎಷ್ಟು ಅಂದಾಗ ಶಾನೆ ಅಂದರೆ ಶಾನೆ ಅಂತ ಹೇಳ್ತಾನೆ. ಆಗ ಪಾರ್ವತಿಗೆ ತುಂಬ ಖುಷಿಯಾಗುತ್ತೆ. ಆನಂತರ ಶಿವು ಒಂದು ಮಾತನ್ನು ಹೇಳ್ತಾನೆ, ಪಾರು ಬೆಲ್ದಚ್ಚಂಗೆ ನೀನು ಪಾರು ಅಂತ ಹೇಳ್ತಾನೆ. ಓಹ್ ವಾವ್, ಎಷ್ಟು ಚೆನ್ನಾಗಿ ಬರ್ತಿದೆಯಾ ಮಾವ, ನೀನೊಂದು ಬರ್ದಿದ್ದೀಯ, ನಾನು ಬರಿತೀನಿ ಅಂತ ಹೇಳ್ತಾಳೆ. ಆಗ ಹೌದಾ ಪಾರು, ಬರಿ ಅಂತ ಹೇಳ್ತಾನೆ. ನಂತರ ಪಾರ್ವತಿ ಕೂಡ 2 ಸಾಲನ್ನು ಹಾಡ್ತಾಳೆ. ಕವಿದ ಮೋಡ ಕರಗಿ ನೀರಾದಂಗೆ, ನನ್ನುಸಿರೇ ನೀನು ನಿನ್ನುಸಿರೇ ನಾನು ಅಂತ ಹೇಳಿ ಪಾರ್ವತಿ 2 ಸಾಲನ್ನು ಹೇಳ್ತಾಳೆ. ಅದನ್ನು ಕೇಳಿದಂತಹ ಶಿವು ಎಷ್ಟು ಚೆನ್ನಾಗಿ ಬರ್ದಿದ್ಯಾ ಪಾರು ಅಂದಾಗ ಹ್ಞೂ ಮಾವ, ನಾನೇನೋ ಓದಿದ್ದೀನಿ, ನೀನು ಓದಿಲ್ದಿರೋದ್ರು ಇಷ್ಟು ಚೆನ್ನಾಗಿ ಬರ್ದಿದ್ಯಲ್ಲ ಮಾವ ಅಂತ ಪಾರ್ವತಿ ಶಿವುಗೆ ಹೇಳ್ತಾಳೆ. ನಂತರ ಪಾರ್ವತಿ ಮಾವ, ಈ ಖುಷಿನಲ್ಲಿ ನಾನು ಏನು ಕೇಳಿದ್ರು ನೀನು ನನಗೆ ಕೊಡ್ತೀಯ ಅಂದಾಗ ಓ ಏನು ಕೇಳಿದ್ರು ಕೊಡ್ತೀನಿ ಪಾರು, ಕೇಳು ಅಂತ ಶಿವು ಹೇಳ್ತಾನೆ. ಆಗ ಪಾರ್ವತಿ ಮಾವ ನನಗೆ ಒಂದು ಮುತ್ತು ಬೇಕು ಅಂತ ಕೇಳಿದಾಗ ಶಿವು ಏನನ್ನು ಮಾತಾಡದೆ ನಾಚ್ಕೊಳ್ತಾನೆ. ನಂತರ ಏನು ಮಾವ ಯೋಚನೆ ಮಾಡ್ತಿದ್ಯಾ, ನೀನು ಕೊಡ್ತೀಯೋ ನಾನೇ ಕೊಡಲು ಅಂದಾಗ ನಾನೇ ಕೊಡ್ತೀನಿ ಪಾರು, ಬೆಳಕರಿಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಶಿವು ಓಡೋಗ್ತಾನೆ. ನಂತರ ಬೆಳಕರಿಯುತ್ತೆ. ಆಗ ಶಿವು ರೂಮಲ್ಲಿರೋದನ್ನು ಈ ಕಡೆ
ಪಾರ್ವತಿ ನೋಡಿ ರೂಮಿಗೆ ಬರ್ತಾಳೆ. ರೂಮಿಗೆ ಬಂದು ಮಾವ ಮಾವ ಅಂತ ಬಂದು, ಮಾವ ನಾನೇನೋ ಕೇಳ್ತೀನಿ ನೀನು ಕೊಡಬೇಕು ಅಂತ ಹೇಳ್ತಾಳೆ. ಆಗ ಹೌದಾ ಏನು ಕೊಡಬೇಕು ಅಂತ ಈ ಕಡೆ ಶಿವು ಕೇಳಿದಾಗ, ಅದೇ ರಾತ್ರಿ ಕೇಳಿದ್ನಲ್ಲ ಅದನ್ನು ನೀನು ಕೊಡಬೇಕು ಅಂತ ಈ ಕಡೆ ಶಿವುಗೆ ಪಾರ್ವತಿ ಹೇಳ್ತಾಳೆ. ಆಗ ಏನು ಅಂದಾಗ ಮುತ್ತು ಕೊಡು ಅಂತ ಈ ಕಡೆ ಪಾರ್ವತಿ ಹತ್ರ ಹೋಗ್ತಾಳೆ. ಅದನ್ನು ನೋಡಿದಂತಹ ಶಿವುಗೆ ಶಾಕ್ ಆಗಿಬಿಡುತ್ತೆ. ಶಾಕ್ ಆಗಿ ಅಯ್ಯಪ್ಪ ನನ್ನ ಬಿಟ್ಬಿಡ್ರಪ್ಪೋ ಅಂತ ಈ ಕಡೆ ಓಡಿ ಹೊರಗಡೆ ಬರ್ತಾನೆ. ಶಿವು ಓಡಿ ಬಂದಿದ್ದನ್ನು ನೋಡಿ ಪಾರ್ವತಿ ಕೂಡ ಶಿವು ಹಿಂದಾನೆ ಓಡಿ ಬರ್ತಾಳೆ. ಶಿವು ಹಿಂದೆ ಓಡಿ ಬರೋ ಅಷ್ಟರಲ್ಲಿ ಅಲ್ಲಿ ರತ್ನ ಮತ್ತು ರಾಣಿ ಇರ್ತಾರೆ. ಇಲ್ಲಿ ನಾನು ಇರೋಕ್ಕಿಲ್ಲ ಅಂತ ಹೇಳಿ ಪಾರ್ವತಿ ಇಂದ ತಪ್ಪಿಸ್ಕೊಂಡು ಶಿವು ಆಚೆ ಬರ್ತಾನೆ. ಅದನ್ನು ನೋಡಿ ರಾಣಿ ರತ್ನ ಏನಾಯ್ತಣ್ಣ ಅಂತ ಕೇಳಿದಾಗ ಅದು ಅಂತ ಪಾರ್ವತಿ ಮತ್ತು ಶಿವು ಇಬ್ಬರು ಕೂಡ ತಡವರಿಸ್ತಿರ್ತಾರೆ. ಏನಾಯಿತು ಹೇಳು ಅಂತ ಕೇಳಿದಾಗ ಆಗ ಶಿವು, ಅದು ನನಗೆ ಅಂಗಡಿಲಿ ಸ್ವಲ್ಪ ಕೆಲಸ ಐತೆ ನಾನು ಹೋಗ್ತೀನಿ ಅಂತ ಈ ಕಡೆ ಶಿವು ಎಸ್ಕೇಪ್ ಆಗ್ತಾನೆ. ನಂತರ ಪಾರ್ವತಿ ಹತ್ರ ಬಂದುಬಿಟ್ಟು ಏನದಕ್ಕೆ ಸಮಾಚಾರ ಅಂತ ಈ ಕಡೆ ರಾಣಿ ಮತ್ತು ರತ್ನ ಕೇಳ್ತಾರೆ. ಆಗ ಏನಿಲ್ಲ ಗರ್ಲ್ಸ್, ನಾನು ಒಂದು ಮುತ್ತು ಕೇಳಿದೆ, ನಿಮ್ಮಣ್ಣ ಈ ರೇಂಜಿಗೆ ಓಡೋಗ್ಬಿಟ್ರು ಅಂತ ಹೇಳಿದಾಗ ತುಂಬಾ ಶಾಕ್ ಆಗಿಬಿಡುತ್ತೆ. ಆಗ ರತ್ನ ಮತ್ತು ರಾಣಿ ಇಬ್ಬರು ಕೂಡ ನಗಾಡ್ಕೊಂಡು, ಓ ಇದ್ದ ವಿಷಯ, ನೀನು ಮೊದಲೇ ಹೇಳಿದಿರಿ ನಾವು ರೂಮ್ ಬಾಗ್ಲಾಗ್ತಿರ್ಲಿಲ್ವ ಅದಕ್ಕೆ ಅಂತ ಈ ಕಡೆ ರಾಣಿ ಮತ್ತು ರತ್ನ ಪಾರ್ವತಿಗೆ ಹೇಳ್ತಾರೆ. ಆಗ ಪಾರು, ಗರ್ಲ್ಸ್ ನೀವು ತುಂಬ ಫಾರ್ವರ್ಡ್ ಇದ್ದೀರ ಗರ್ಲ್ಸ್ ಅಂತ ಅಂದ್ಕೊಂಡು ಅಲ್ಲಿಂದ ಪಾರ್ವತಿ ಕೂಡ ನಾಚಿಕೊಂಡು ಹೋಗ್ತಾಳೆ. ನಂತರ ಶಿವು ಮನೆಗೆ ಬರ್ತಾನೆ. ಶಿವು ಮನೆಗೆ ಬಂದಾಗ ರೂಮಿನಲ್ಲಿ ಹೋದಾಗ ರೂಮ್ ಬಾಗಿಲು ಹಾಕ್ಕೊಂಡೇ ಬಿಡ್ತಾಳೆ ಪಾರ್ವತಿ ರೂಮ್ ಬಾಗಿಲು ಹಾಕ್ಕೊಂಡು, ಮಾವ ರಾತ್ರಿನೂ ತಪ್ಪಿಸ್ಕೊಂಡಿದ್ದೀಯಾ ಬೆಳಗ್ಗೆನೂ ತಪ್ಪಿಸ್ಕೊಂಡಿದ್ಯಾ, ಆದರೆ ಈಗ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿ ಕೊಡು ಅಂತ ಹೋಗ್ತಾಳೆ. ನಂತರ ಶಿವು ಅಯ್ಯೋ ದೂರ ಇರು ಪಾರು ಅಂತ ಹೇಳ್ತಾನೆ. ಇದಿಷ್ಟು ಇವತ್ತಿನ ಸಂಚಿಕೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಶಿವು ಪಾರುಗೆ ಮುತ್ತು ಕೊಡ್ತಾನೆ. ಹಾಗೆ ವೀರಭದ್ರಯ್ಯನ ಹೊಸ ಪ್ಲ್ಯಾನ್ ಏನು, ಪರಶು ಗ್ಯಾಂಗ್ ಮುಂದೆ ಏನು ಮಾಡುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.